ಮೊಣಕಾಲು ಅಥವಾ ಮಂಡಿ ನೋವು ಇದ್ದಾಗ ಕೂತ್ಕೊಂಡು ಏಳಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಆಗ್ಬಾರ್ದು, ಮಂಡಿ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಯಾವ ರೀತಿಯಾದಂತಹ ಕುರ್ಚಿಯನ್ನ ನಾವು ಬಳಸಬೇಕು, ಯಾವ ಶೈಲಿಯಲ್ಲಿ ಅಥವಾ ಯಾವ ಭಂಗಿಯಲ್ಲಿ ನಾವು ಕೂತ್ಕೋಬೇಕು, ಸಾಮಾನ್ಯವಾಗಿ ನಾವು ಮಾಡುವಂತಹ ತಪ್ಪುಗಳೇನು, ಮಂಡಿ ನೋವು ಇದ್ದಾಗ ನೆಲದ ಮೇಲೆ ಕಾಲ್ ಮಡಚ್ಕೊಂಡು ಕೂತ್ಕೋಬಹುದಾ, ಕೂತ್ಕೊಂಡು ಏಳ್ಬೇಕಾದ್ರೆ ಏನು ಮುಂಜಾಗ್ರತೆಯನ್ನು ವಹಿಸಬೇಕು, ಹೇಗೆ ಏಳ್ಬೇಕು, ಈ 5 ಟಿಪ್ಸ್ ಗಳನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. 5ನೇ ಟಿಪ್ ಅಂದ್ರೆ ಕೂತ್ಕೊಂಡು ಏಳುವಂತಹದ್ದು ಬಹಳ ಮುಖ್ಯ. ಆದ್ರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಚ್ಚರ ಇದ್ದಾಗ ಹೆಚ್ಚು ಸಮಯ ನಾವು ಕುರ್ಚಿ ಮೇಲೆ ಕುತ್ಕೊಂಡೇ ಕಳೆದು ಬಿಡ್ತೀವಿ. ಆದ್ರಿಂದ ಸರಿಯಾದ ಕುರ್ಚಿಯನ್ನ ಬಳಸೋದು, ಅದನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ. ಅದು ಈ ಮಂಡಿ ನೋವಿದ್ದಾಗ ಇನ್ನಷ್ಟು ಇದರ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಏನೇನು ಗುಣಲಕ್ಷಣಗಳು ಇರಬೇಕು, ನಾವು ಆಯ್ಕೆ ಮಾಡ್ಬೇಕಾದ್ರೆ ಏನೇನು ನಾವು ನೋಡ್ಬೇಕು ಅಂತಂದ್ರೆ, ಮೊದಲನೇದು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾ ಇದೆಯಾ. ಸರಿಯಾದ ಸಪೋರ್ಟ್ ಕೊಡೋದು ನಮ್ಮ ಬೆನ್ನಿಗೆ, ನಮ್ಮ ತೊಡೆಗೆ, ನಮ್ಮ ಕಾಲುಗಳಿಗೆ ಸರಿಯಾದ ಸಪೋರ್ಟ್ ಕೊಡ್ತಾ ಇದೆಯಾ ಅಂತ ನೋಡ್ಬೇಕು. ಹೆಚ್ಚೊತ್ತು ಆರಾಮಾಗಿ ಕೂತ್ಕೋಬೇಕು, ತೊಂದರೆ ಇಲ್ಲದೆ ಕಂಫರ್ಟಬಲ್ ಆಗಿ ಕೂತ್ಕೋಬೇಕು ಅಂತಂದ್ರೆ ಕುಶನ್ ಸರಿಯಾಗಿರ್ಬೇಕು. ಸಾಫ್ಟ್ ಆಗಿರುವಂತಹ ಕುಶನ್ ಇದ್ರೆ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಹೈಟ್ ಅಡ್ಜಸ್ಟಬಲ್ ಹೈಟ್ ಇದೆಯಾ ಅಂತ ನೋಡ್ಕೋಬೇಕು. ಅಂದ್ರೆ ಕುರ್ಚಿ ನನ್ನ ಹೈಟಿಗೆ ತಕ್ಕ ಹಾಗೆ ಇದೆಯಾ, ನನ್ನ ಪಾದಗಳು ನೆಲದ ಮೇಲೆ ಸಮವಾಗಿ ಆರಾಮಾಗಿ ಕೂತ್ಕೊಂಡಾಗ ಪಾದ ನೆಲದ ಮೇಲೆ ಇಟ್ಕೊಳಕ್ ಸಾಧ್ಯ ಆಗ್ತಾ ಇದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕು. ನಂತರ 4ನೇದು ಆರ್ಮ್ ರೆಸ್ಟ್, ಅಂದ್ರೆ ಕುತ್ಕೊಳ್ಳಕ್ಕೆ ಕುರ್ಚಿಯಲ್ಲಿ ಕೈಗೆ ಸಪೋರ್ಟ್ ಇದೆಯಾ, ಏಳ್ಬೇಕಾದ್ರೆ ಹಿಡ್ಕೊಂಡು ಏಳ್ಲಿಕ್ಕೆ ಸಹಾಯಕ ಆಗೋ ರೀತಿಯಲ್ಲಿ ಆರ್ಮ್ ರೆಸ್ಟ್ ಇದೆಯಾ ಅನ್ನೋದನ್ನ ನೋಡ್ಬೇಕು. ಈ 4 ಆಸ್ಪೆಕ್ಟ್ ಗಳು ಇದ್ರೆ ಖಂಡಿತವಾಗಿ ಈ ಕುರ್ಚಿಯನ್ನ ಒಳ್ಳೆ ಕುರ್ಚಿ ಅಂತ ನಾವು ಹೇಳ್ಬೋದು. ಈಗ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಕುರ್ಚಿಗಳನ್ನ ಹೇಗೆ ಮಾರ್ಪಾಡು ಮಾಡ್ಕೋಬಹುದು ಅಂತ ನೋಡೋಣ. ಸೋಫಾದ ಮೇಲೆ ಕೂತ್ಕೊಂಡು ನಾವು ಟಿವಿ ನೋಡ್ತೀವಿ. ಟಿವಿ ನೋಡ್ಬೇಕಾದ್ರೆ ಸೋಫಾ ಹೆಚ್ಚಿನ ಸಲ ಅದು ಕೆಳಗಡೆ ಇರುತ್ತೆ, ತುಂಬಾ ಸಾಫ್ಟ್ ಆಗಿರುವಂತಹ ಕುಶನ್ ಅಲ್ಲಿ ಇರುತ್ತೆ. ಕೂತ್ಕೊಂಡ್ರೆ ನಾವು ಸ್ವಲ್ಪ ಒಳಗಡೆ ಹೋಗ್ಬಿಡ್ತೀವಿ. ಈ ರೀತಿ ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಏಳೋದು ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಇದನ್ನ ನಾವು ಮಾರ್ಪಾಡು ಮಾಡಬೇಕು ಅಂತಂದ್ರೆ ಸ್ವಲ್ಪ ಫರ್ಮ್ ಆಗಿರೋ ಕುಶನ್, ಸ್ವಲ್ಪ ಗಟ್ಟಿಯಾಗಿರುವಂತಹ ಕುಶನ್ ಅಥವಾ ಒಂದೆರಡು ದಿಂಬುಗಳನ್ನ ಇಟ್ಕೊಂಡಾಗ ನಮ್ಗೆ ಏಳ್ಲಿಕ್ಕೆ ಸುಲಭ ಆಗುತ್ತೆ. ನಮ್ಮ ಹೈಟ್ ಕೂಡ ಮೇಲೆ ಮಾಡಿದಾಗ ನನ್ನ ಪಾದ ಸರಿಯಾದ ರೀತಿಯಲ್ಲಿ ನೆಲದ ಮೇಲೆ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಂತರ ಡೈನಿಂಗ್ ಟೇಬಲ್ ಕೂತ್ಕೊಂಡು ನಾವು ಊಟ ಮಾಡ್ತೀವಿ. ಆ ಡೈನಿಂಗ್ ಟೇಬಲ್ ಕುರ್ಚಿ ಬೆನ್ನಿಗೆ ಸಪೋರ್ಟ್ ಕೊಡ್ತಾ ಇದೆಯಾ, ಸರಿಯಾದ ರೀತಿಯಲ್ಲಿ ಬೆನ್ನಿನ ಅಲೈನ್ಮೆಂಟ್, ನ್ಯೂಟ್ರಲ್ ಅಲೈನ್ಮೆಂಟ್ ಅನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅದರಲ್ಲಿ ಒಂದು ಸಣ್ಣ ದಿಂಬನ್ ಇಟ್ಕೊಂಡು ಕುಶನ್ ಇಟ್ಕೊಂಡು ನಮ್ಮ ಇಡೀ ದೇಹದ ತೂಕ ಸಮವಾಗಿ ಅದರಲ್ಲಿ ಹಂಚ್ ಹೋಗ್ತಾ ಇದೆಯಾ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಕ್ ಸಾಧ್ಯ ಆಗ್ತಾ ಇದೆಯಾ ಅಂತ ನೋಡ್ಬೇಕು. ಏಳ್ಬೇಕಾದ್ರೆ ನಾವು ಟೇಬಲ್ ಹಿಡ್ಕೊಂಡು ಅಥವಾ ಹಿಡ್ಕೊಂಡು ಏಳ್ಲಿಕ್ಕೆ ಸಪೋರ್ಟ್ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಹೈಟ್ ಅನ್ನ ತಕ್ಕ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡೋ ರೀತಿಯಲ್ಲಿ ಇರಬೇಕು. ನಂತರ ನಾವು ಹೆಚ್ಚು ಬಳಸುವಂತದ್ದು, ಸ್ಟೂಡೆಂಟ್ಸ್ ಆಗಿದ್ರೆ ಸ್ಟಡಿ ಚೇರ್, ಆಫೀಸಿಗೆ ಹೋಗೋರಾದ್ರೆ ಆಫೀಸ್ ಚೇರ್. ಈ ಸ್ಟಡಿ ಚೇರ್ ಅಥವಾ ಆಫೀಸ್ ಚೇರ್ ಹೆಚ್ಚಿನ ಸಲ ಎರ್ಗಾನಾಮಿಕ್ ಚೇರ್ ಆದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಎರ್ಗಾನಾಮಿಕ್ ಚೇರ್ ಅಲ್ಲಿ ನಮ್ಮ ಬೆನ್ನಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಇರುತ್ತೆ, ಹೈಟ್ ಅನ್ನ ನಾವು ಅಡ್ಜಸ್ಟ್ ಮಾಡಬಹುದು, ಕೈಗೆ ಹಿಡ್ಕೊಂಡು ಏಳ್ಲಿಕ್ಕೆ ಕೈಗೆ ಆರ್ಮ್ ರೆಸ್ಟ್ ಇರುತ್ತೆ. ನಂತರ ಸರಿಯಾದ ರೀತಿಯ ಅಂತ ಬ್ರೀದಬಲ್ ಮಟೀರಿಯಲ್ ಇಂದ ಇರುತ್ತೆ. ಹೆಚ್ಚೊತ್ತು ಕೂತ್ಕೊಂಡ್ರೆ ನಮ್ಗೆ ತೊಂದರೆ ಆಗೋದಿಲ್ಲ. ಬಟ್ ಯಾವುದೇ ರೀತಿಯಾದಂತಹ ನಾವು ಸ್ಟಡಿ ಚೇರ್ ಆಗಿರ್ಲಿ ಅಥವಾ ನಾವು ಉಪಯೋಗಿಸುವಂತಹ ಆಫೀಸ್ ಚೇರ್ ಆಗಿರ್ಲಿ, ಅರ್ಧ ಗಂಟೆಗಿಂತ ಜಾಸ್ತಿ ನಾವು ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡ್ರೆ ನಮ್ಗೆ ತೊಂದರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ನಂತರ ನಾವು ಕಾರಲ್ಲಿ ಕೂತ್ಕೊಂಡು ಏಳ್ಬೇಕಾದ್ರೆ ಮಂಡಿ ನೋವು ಇಲ್ಲದೆ ಇದ್ದಾಗ ಹೇಗೆ ಸರಿಯಾದ ರೀತಿಯಲ್ಲಿ ಏಳ್ಬೇಕು ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಹೆಚ್ಚಿನ ಸಲ ಮಂಡಿ ನೋವು ಇದ್ದಾಗ ತುಂಬಾ ಕೆಳಗಡೆ ಇರುವಂತಹ ಕಾರ್ ಸೀಟ್ ಅನ್ನ ಬಳಸಬೇಡಿ ಅಂತ ಹೇಳ್ತೀವಿ. ಸ್ವಲ್ಪ ಎತ್ತರ ಇರುವಂತಹ ಕಾರ್ ಸೀಟ್ ಅನ್ನ ಬಳಸಿದ್ರೆ, ಆ ರೀತಿಯಾದಂತಹ ಕಾರ್ಗಳನ್ನ ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಅದ್ರ ಜೊತೆಗೆ ಕೂತ್ಕೊಂಡಾಗ ನಮ್ಮ ಸೀಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ಗೆ ಡ್ರೈವಿಂಗ್ ಮಾಡಕ್ಕೆ ಬೇಕಾಗಿರುವಂತಹ ಸರಿಯಾಗಿ ಸ್ವಲ್ಪ ಮಂಡಿ ಬೆಂಡ್ ಆಗಿರ್ಬೇಕು, ಆ ಡಿಸ್ಟೆನ್ಸ್ ಸರಿಯಾಗಿದ್ಯಾ, ಸ್ವಲ್ಪ ಎತ್ತರಿಸಬೇಕು ಅಂತಂದ್ರೆ 1 ಅಥವಾ 2 ದಿಂಬನ್ನು ಉಪಯೋಗಿಸಿದ್ರು ಕೂಡ ಅನುಕೂಲ ಆಗುತ್ತೆ. ಮತ್ತು ಟಾಯ್ಲೆಟ್ ಕಮೋಡ್ ಚೇರ್ ಬಹಳ ಮುಖ್ಯ. ಕಮೋಡ್ ಚೇರ್ ಅನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಂಡಿಯನ್ ಟಾಯ್ಲೆಟ್ ಅನ್ನ ಮಂಡಿ ನೋವಿದ್ದಾಗ ಬಳಸಬಾರದು ಅಂತ ಹೇಳ್ತೀವಿ. ಕೆಳಗಡೆ ಕೂತ್ಕೊಂಡು ಏಳಕ್ಕೆ ಬಹಳ ಕಷ್ಟ ಆಗುತ್ತೆ. ಮಂಡಿ ತುಂಬಾ ಪ್ರೆಷರ್ ಬಿದ್ದಾಗ ನಮ್ಮ ಮಂಡಿ ನೋವು ಇನ್ನಷ್ಟು ಹೆಚ್ಚಾಗ್ಬಿಡ್ಬೋದು. ಸೊ ಟಾಯ್ಲೆಟ್ ಅನ್ನ ಬಳಸೋದು ಸರಿಯಾದ ರೀತಿಯಲ್ಲಿ ನಾವು ಕಲ್ತ್ಕೋಬೇಕು. ಕಮೋಡ್ ಅನ್ನ ನಾವು ತಗೋಬೇಕಾದ್ರೆ ಅಥವಾ ಕಮೋಡ್ ಚೇರ್ ಅನ್ನ ನಾವು ಬಳಸಬೇಕಾದ್ರೆ ಅದು ಸರಿಯಾದ ಹೈಟ್ ಇಂದಾಗಿರ್ಬೇಕು. ಇಂಡಿಯನ್ ಟಾಯ್ಲೆಟ್ ಇತ್ತು ಅಂತಂದ್ರೆ ನಾವು ಫೋಲ್ಡಬಲ್ ಕಮೋಡ್ ಸೀಟ್ ಅಥವಾ ಫೋಲ್ಡಬಲ್ ಕಮೋಡ್ ಚೇರ್ ಅನ್ನ ನಾವು ಬಳಸಬಹುದು. ಅದನ್ನ ಮಡಚಿ ಸುಲಭವಾಗಿ ನಾವು ಸೈಡ್ಗೆ ಇಟ್ಕೋಬಹುದು, ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಸುಲಭವಾಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ಇಂಡಿಯನ್ ಟಾಯ್ಲೆಟ್ಗೆ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕಮೋಡ್ ಚೇರೇ ಇದೆ ಅಂತಂದ್ರೆ ಅದು ಹೈಟ್ ಸ್ವಲ್ಪ ಕೆಳಗಡೆ ಇದೆ ಅಂದ್ರೆ
ಕಮೋಡ್ ಸೀಟ್ ರೈಸರ್ ಅಂತ ಬರುತ್ತೆ, ಅದನ್ನು ಬಳಸಬಹುದು. ಮತ್ತು ಕಮೋಡ್ ಅಲ್ಲಿ ಪಕ್ಕದಲ್ಲಿ ನಾವು ಅಕ್ಕಪಕ್ಕದಲ್ಲಿ ಸರಿಯಾದ ಸ್ಟರ್ಡಿ ಆರ್ಮ್ ರೆಸ್ಟ್ ಅನ್ನು ಬಳಸಬೇಕು. ಅಂದ್ರೆ ಕೂತ್ಕೊಂಡು ಏಳ್ಲಿಕ್ಕೆ ಸಹಾಯಕ ಆಗ್ಲಿಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಕೈ ಹಿಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಹ್ಯಾಂಡಲ್ಗಳು ಬೇಕು. ನಂತರ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ, ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಗ್ರಾಬ್ ಬಾರ್ ಅಂತ ಹೇಳ್ತೀವಿ. ಅಂದ್ರೆ ಹಿಡ್ಕೊಳ್ಳಿಕ್ಕೆ ಹ್ಯಾಂಡಲ್ಗಳಿದ್ದಾಗ ಸುಲಭವಾಗಿ ನಾವು ಎದ್ದು ಓಡಾಡ್ಲಿಕ್ಕೆ, ಟಾಯ್ಲೆಟ್ಗೆ ಒಬ್ಬರೇ ಹೋಗ್ಲಿಕ್ಕೆ ಸಹಾಯಕ ಆಗುತ್ತೆ. ಮಂಡಿ ನೋವಿದ್ದಾಗ ನಮ್ಮ ಮೂವ್ಮೆಂಟ್ ಸ್ವಲ್ಪ ಟೈಟ್ ಆಗಿರುತ್ತೆ, ಏಳ್ಲಿಕ್ಕೆ ಕಷ್ಟ ಆಗುತ್ತೆ, ನೋವಿರುತ್ತೆ. ಅದರಿಂದ ಈ ಮುಂಜಾಗ್ರತೆ ಕ್ರಮಗಳನ್ನ ಕುರ್ಚಿಯನ್ನ ಬಳಸಬೇಕಾದಿರುತ್ತೆ. ಕುರ್ಚಿಯನ್ನ ಮಾರ್ಪಾಡು ಮಾಡಬೇಕಾದ್ರೆ ನಾವು ಅನುಸರಿಸಬೇಕು. ಎರಡನೇ ವಿಷಯ, ನಾವು ಕೂತ್ಕೊಳ್ಳುವಂತಹ ಶೈಲಿ ಅಥವಾ ಭಂಗಿ ಹೇಗಿರ್ಬೇಕು ಅಂತ. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ ನಮ್ಮ ಬೆನ್ನು ನೇರವಾಗಿರ್ಬೇಕು, ನಮ್ಮ ಬ್ಯಾಕ್ ರೆಸ್ಟಿಗೆ ತಾಗಿರ್ಬೇಕು, ನಮ್ಮ ಭುಜಗಳು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ರೆ ಒಳ್ಳೆಯದು. ಕೂತ್ಕೊಂಡಿದ್ದಾಗ ನಮ್ಮ ತೊಡೆ ನೆಲಕ್ಕೆ ಪ್ಯಾರಲಲ್ ಆಗಿರ್ಬೇಕು, ಮಂಡಿ 90 ಡಿಗ್ರಿ ಮಡಚಿರ್ಬೇಕು, ಪಾದಗಳು ನೆಲಕ್ಕೆ ತಾಗಿರ್ಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಮಂಡಿ ನೋವು ಇದ್ದಾಗ ಪಾದಗಳು ಸ್ವಲ್ಪ ಮುಂದೆ ಇದ್ರೆ ಒಳ್ಳೇದು. ಅಂದ್ರೆ 90 ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದು ಸ್ವಲ್ಪ ಮುಂದ್ಗಡೆ ಇದ್ದಾಗ, ಅಂದ್ರೆ ನಮ್ಗೆ ಪಾದ ಕಾಣಿಸ್ತಾ ಇದೆ ಅಂತಂದ್ರೆ ಫ್ರೀ ಆಗಿ ರಿಲ್ಯಾಕ್ಸ್ಡ್ ಆಗಿರ್ಬೋದು. ಈ ರೀತಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಬೆನ್ನುಹುರಿ ಅಕ್ಕಪಕ್ಕದ ಮಾಂಸಖಂಡಗಳು, ಹೊಟ್ಟೆ ಅಕ್ಕಪಕ್ಕದ ಮಾಂಸಖಂಡಗಳು, ಸ್ಪೈನ್ ಕೋರ್ ಮಸಲ್ಸ್ ಎಂಗೇಜ್ ಆಗಿರುತ್ತೆ. ಅವಾಗ ನಮ್ಮ ಬೆನ್ನಿಗೆ ಸಪೋರ್ಟ್ ಕೊಟ್ಟು ಮಂಡಿ ಮೇಲೆ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ 90 ಡಿಗ್ರೀಸ್ ಅಲ್ಲಿ ಮಂಡಿ ಬೆಂಡ್ ಆಗಿದ್ದಾಗ, ಸರಿಯಾಗಿ ಪಾದ ನೆಲಕ್ಕೆ ತಾಗಿದ್ದಾಗ ಮಂಡಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಒಳಗಡೆ ಇರುವಂತಹ ಲಿಗಮೆಂಟ್ಗಳು ರಿಲ್ಯಾಕ್ಸ್ ಆಗಿರುತ್ತೆ. ಅವಾಗ ಅಲ್ಲಿರುವಂತಹ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ವಿಷಯ, ನಾವು ಹೆಚ್ಚು ಸಲ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ ಮಾಡುವಂತಹ ಯಾವ ತೊಂದರೆಗಳಿಂದ, ಯಾವ ತಪ್ಪುಗಳಿಂದ ಮಂಡಿ ನೋವು ಹೆಚ್ಚಾಗಬಹುದು. ಮೊದಲನೇದು, ನಾವು ಕೂತ್ಕೊಂಡಿದ್ದಾಗ ಸ್ವಲ್ಪ ಮುಂದೆ ವರ್ಗಿ ಕೂತ್ಕೊಳ್ಳುವಂತದ್ದು ಅಥವಾ ಬೆನ್ನನ್ನ ಬಾಗಿಸಿ ಕೂತ್ಕೊಳ್ಳುವಂತದ್ದು. ಈ ರೀತಿ ನಾವು ಸೋಫಾದ ಮೇಲೆ ಕೂತ್ಕೊಂಡು ತುಂಬಾ ಹೊತ್ತು ಟಿವಿ ನೋಡ್ತಾ ಇರಬಹುದು. ಹೀಗ್ ಮಾಡಿದಾಗ ನಮ್ಮ ಕೆಳಗಡೆ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಒತ್ತಡ ಬಿದ್ದು, ಅದರ ಜೊತೆಗೆ ಮಂಡಿಯ ಮಾಂಸಖಂಡಗಳ ಮೇಲೆ ಒತ್ತಡ ಹೆಚ್ಚು ಬಿದ್ದಾಗ ಈ ಮಂಡಿಯಲ್ಲಿ ಇರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಬರಬಹುದು, ಮಂಡಿ ಟೈಟ್ ಆಗ್ತಾ ಬರಬಹುದು, ಆ ನೋವು ಹೆಚ್ಚಾಗ್ತಾ ಬರಬಹುದು. ಆದ್ರಿಂದ ಸರಿಯಾದ ರೀತಿಯಲ್ಲಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳೋದು ಬಹಳ ಮುಖ್ಯ. ನಾವು ಇದಕ್ಕೇನ್ ಮಾಡಬಹುದು, ನಮ್ಮ ತಲೆ ಮೇಲೆ ಒಂದು ಸ್ಟ್ರಿಂಗ್ ಹಾಕೊಂಡು ಅಥವಾ ಒಂದು ದಾರ ಹಾಕೊಂಡು ಯಾರೋ ಎಳೆದು ಹಿಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಾಗ ನಮ್ಮ ಬೆನ್ನನ್ನು ನಾವು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಯಾವಾಗ್ಲೂ ನಾವು ನೆನ್ಪು ಮಾಡ್ಕೋತಾ ಇದ್ರೆ ನಮ್ಮ ಬೆನ್ನನ್ನು ನೇರಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎರಡನೇ ತಪ್ಪು, ನಾವು ಕೂತ್ಕೊಂಡಿದ್ದಾಗ ಒಂದು ಕಾಲ ಮೇಲೆ ಇನ್ನೊಂದು ಕಾಲನ್ನು ಹಾಕೊಂಡು ಕೂತ್ಕೊಳ್ಳುವಂತಹದ್ದು. ಈ ರೀತಿ ಹಾಕೊಂಡು ಕೂತ್ಕೊಂಡಿದ್ದಾಗ ನಮ್ಮ ಸೊಂಟದ ಭಾಗದಲ್ಲಿ ಇರುವಂತಹ ಮೂಳೆಯಲ್ಲಿ, ಕೀಲಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಮಂಡಿ ಮೇಲೆ, ಸೊಂಟದ ಕೀಲಿನ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದ್ಬಿಡುತ್ತೆ. ಅದರ ಜೊತೆಗೆ ಒಳಗಡೆ ಇರುವಂತಹ ಲಿಗಮೆಂಟ್ಗಳು ಟೈಟ್ ಆಗ್ತಾ ಬರುತ್ತೆ, ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. ತುಂಬಾ ಹೊತ್ತು ಈ ರೀತಿ ಕೂತ್ಕೊಳ್ಳೋದ್ರಿಂದ ಮಂಡಿ ನೋವು ಇನ್ನೂ ಹೆಚ್ಚಾಗ್ತಾ ಬರಬಹುದು. ಆದ್ರಿಂದ ಈ ರೀತಿ ಒಂದು ಕಾಲ್ ಮೇಲೆ ಒಂದು ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ತಪ್ಪು. ನಾಲ್ಕನೇ ವಿಷಯ, ನೆಲದ ಮೇಲೆ ಕಾಲ್ ಮಡಚ್ಕೊಂಡು ಕೂತ್ಕೋಬಹುದಾ ಡಾಕ್ಟ್ರೇ ಮಂಡಿ ನೋವಿದ್ದಾಗ ಅಂತ ಬಹಳಷ್ಟು ಜನ ಪ್ರತಿನಿತ್ಯ ನಮ್ಗೆ ಕೇಳ್ತಾ ಇರ್ತಾರೆ. ಖಡಾಖಂಡಿತವಾಗಿ ಮಂಡಿ ನೋವಿದ್ದಾಗ ನೆಲದ ಮೇಲೆ ಕಾಲ್ ಮಡಚಿ ಕೂತ್ಕೊಳ್ಳುವಂತಹದ್ದು ತಪ್ಪು. ಯಾಕಂದ್ರೆ ಈ ರೀತಿ ಕೆಳಗಡೆ ಕೂತ್ಕೊಂಡಿದ್ದಾಗ ನಮ್ಮ ಕಾಲು, ಮಂಡಿ ಫುಲ್ ಬೆಂಡ್ ಆಗ್ಬಿಡುತ್ತೆ. ಫುಲ್ ಬೆಂಡ್ ಆದಾಗ, 90 ಡಿಗ್ರಿಗಿಂತ ಜಾಸ್ತಿ ಬೆಂಡ್ ಆದಾಗ ಒಳಗಡೆ ಇರುವಂತಹ ಲಿಗಮೆಂಟ್, ಮಾಂಸಖಂಡಗಳ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಅವಾಗ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ನೆಲದ ಮೇಲೆ ಕೂತ್ಕೊಳ್ಳುವಂತಹ ಪ್ರೊಸೆಸ್ ಅಲ್ಲಿ, ಏಳುವಂತಹ ಪ್ರೊಸೆಸ್ ಅಲ್ಲಿ ಕೂತ್ಕೊಂಡು ಏಳುವಂತಹದ್ದು ಬಹಳ ಕಷ್ಟ. ನಮ್ಮ ತೊಡೆಯ ಮಾಂಸಖಂಡಗಳು, ನಮ್ಮ ಬೆನ್ನಿನ ಮತ್ತು ಪೃಷ್ಠಭಾಗದ ಮಾಂಸಖಂಡಗಳ ಮೇಲೆ ಬಹಳಷ್ಟು ಒತ್ತಡ ಹೆಚ್ಚು ಬೀಳುತ್ತೆ. ಅದರಲ್ಲಿ ಶಕ್ತಿ ಚೆನ್ನಾಗಿತ್ತು, ಮಂಡಿ ನೋವು ಏನು ಇಲ್ಲ ಅಂದಾಗ ಕೆಳಗಡೆ ಬಹಳ ಚೆನ್ನಾಗಿ ಆರಾಮಾಗಿ ಎಲ್ಲರೂ ಕೂತ್ಕೋಬಹುದು. ಆದ್ರೆ ಮಂಡಿ ನೋವು ಇದ್ದಾಗ ಕೆಳಗಡೆ ಕೂತ್ಕೊಂಡು ಏಳ್ಬೇಕಾದ್ರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳೋದ್ರಿಂದ ಅದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಮಂಡಿ ನೋವು ಗುಣ ಆದ್ಮೇಲೆ ಕೆಳಗಡೆ ಕೂತ್ಕೋಬಹುದು. ತುಂಬಾ ಸವಕಳಿ ಬಂದಾಗ, ಆಸ್ಟಿಯೋ ಆರ್ಥರೈಟಿಸ್ ಅಂತ ವಯಸ್ಸಿಂದ ಬರುವಂತಹ ಸವಕಳಿ ಬಂದಾಗ ನಾವು ಕೆಳಗಡೆ ಕೂತ್ಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತೀವಿ. ಈ ರೀತಿ ತುಂಬಾ ಕೆಳಗಡೆ ಕೂತ್ಕೊಂಡಿದ್ದಾಗ ನಮ್ಮ ಮಂಡಿಗೆ ಸಪೋರ್ಟ್ ಇರೋದಿಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ ಸಪೋರ್ಟ್ ಇರುತ್ತೆ. ಆದ್ರೆ ಕಾಲ್ ಮಡಚುವಂತದ್ದು ತಪ್ಪು ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ. ಈ ಮಂಡಿ ನೋವಿದ್ದಾಗ ಕಾಲ್ ಸವಕಳಿ, ಮಂಡಿ ಸವಕಳಿ ಇದ್ದವರು ಕೂಡ ತಮ್ಮ ಮಂಡಿ ಫ್ರೀ ಆಗಿ ಮಡಚಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಎತ್ತರವಾಗಿರುವಂತಹ ಒಂದು ಮಂಚದ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಅಥವಾ ಒಂದು ಕಟ್ಟೆ ಮೇಲೆ ಕಾಲ್ ಮಡಚ್ಕೊಂಡು ಕೂತ್ಕೋಬಹುದು. ನೆಲದ ಮೇಲೆ ಕೂತ್ಕೊಂಡಿದ್ದಾಗ ಏಳುವಂತಹ ಪ್ರಕ್ರಿಯೆಯಲ್ಲಿ ಮಂಡಿ ಮೇಲೆ ಒತ್ತಡ ಬೀಳುತ್ತೆ. ಇದೇ ಕಾರಣದಿಂದ ನಾವು ಇಂಡಿಯನ್ ಟಾಯ್ಲೆಟ್ ಅನ್ನು ಕೂಡ ಬಳಸಬೇಡಿ ಅಂತ ನಾವು ಹೇಳ್ತೀವಿ. ಐದನೇ ವಿಷಯ, ನಾವು ಕೂತ್ಕೊಂಡು ಏಳೋದು ಹೇಗೆ. ಹೆಚ್ಚಿನ ಸಲ ಮಂಡಿ ನೋವು ಹೆಚ್ಚಾಗುವಂತದ್ದು ನಾವು ಕೂತ್ಕೊಂಡು ಏಳ್ಬೇಕಾದ್ರೆ. ಅದರಿಂದ ಸರಿಯಾದ ರೀತಿಯಲ್ಲಿ ಏಳೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಕೂತ್ಕೊಂಡು ಏಳೋಕ್ಕಿಂತ ಮುಂಚೆ ನಮ್ಮ ಪಾದ ಸ್ವಲ್ಪ ಮುಂದೆ ಇದ್ರೆ ಅದನ್ನ ನಿಧಾನವಾಗಿ ಮಂಡಿ ನೇರವಾಗಿ ಕೆಳಗಡೆ ತರಬೇಕು. ನಂತರ
ಆ ಕುರ್ಚಿಯಲ್ಲಿ ಸ್ವಲ್ಪ ಮುಂದೆ ಬಂದು ಕುರ್ಚಿ ಎಡ್ಜ್ ತನಕ ಬಂದು ಆ ಕೈ ಸಪೋರ್ಟ್ ಆರ್ಮ್ಸ್ ರೆಸ್ಟ್ ಏನಿರುತ್ತೋ ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಆರ್ಮ್ ರೆಸ್ಟ್ ಇಲ್ಲ ಅಂತಂದ್ರೆ ನಮ್ಮ ಹಸ್ತವನ್ನ ತೊಡೆ ಮೇಲೆ ಮಂಡಿಗಿಂತ ಸ್ವಲ್ಪ ಮೇಲೆ ಇಟ್ಕೊಂಡು ಏಳ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಹೀಗೆ ಏಳೋದ್ಕಿಂತ ಮೊದಲು ನಮ್ಮ ಇಡೀ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಸ್ವಲ್ಪ ಮುಂದೆ ಬಾಗಿ ನಿಧಾನವಾಗಿ ನಮ್ಮ ಮೇಲ್ಗಡೆ ಭಾಗ ದೇಹವನ್ನ ಮುಂದೆ ಬಾಗಿಸ್ತಾ ಹೋದಾಗ ಅದರ ಸಪೋರ್ಟ್ ಇಂದ, ನಮ್ಮ ಕೈ ಸಪೋರ್ಟ್ ಇಂದ, ನಮ್ಮ ಬೆನ್ಹುರಿ ಅಕ್ಕಪಕ್ಕದ ಮಾಂಸಖಂಡಗಳು, ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳ ಸಪೋರ್ಟ್ ಇಂದ ನಾವು ಏಳ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಒಂದು ಸ್ಮೂತ್ ಮೂವ್ಮೆಂಟ್ ಅಲ್ಲಿ ಕೈ ಗಟ್ಟಿ ಹಿಡ್ಕೊಂಡು ನಮ್ಮ ತಲೆ ಭಾಗ ಬೆನ್ನನ್ನ ಮುಂದೆ ಬಾಗಿಸ್ತಾ ಇದ್ದಾಗ ತಲೆ ಭಾಗ ಮಂಡಿ ಹತ್ರ ಬಂದಾಗ ನಿಧಾನವಾಗಿ ಏಳ್ಬೇಕು. ಅವಾಗ ಕೈ ಮೇಲೆ, ಮಂಡಿ ಮೇಲೆ, ಇಡೀ ದೇಹದ ಮೇಲೆ ಎಲ್ಲಾ ಮಾಂಸಖಂಡಗಳು ಕೂಡ ಏಳುವಂತಹ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಿದಾಗುತ್ತೆ. ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎದ್ದು 1-2 ಸೆಕೆಂಡ್ ನಿಂತ್ಕೊಂಡು ನಂತರ ಮುಂದೆ ಹೋಗೋದು ಒಳ್ಳೇದು. ಮಂಡಿ ನೋವಿದ್ದಾಗ ಅರ್ಧ ಗಂಟೆಗಿಂತ ಹೆಚ್ಚು ಒಂದೇ ಕಡೆ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಆದ್ರಿಂದ ಅರ್ಧ ಗಂಟೆಗೊಮ್ಮೆ ಆದ್ರೂ ಎದ್ದು ನಿಂತು ಸ್ವಲ್ಪ ಓಡಾಡ್ಕೊಂಡು ಸ್ಟ್ರೆಚ್ ಮಾಡಿದಾಗ ನಮ್ಮ ಮಂಡಿಗೆ ರಕ್ತ ಸಂಚಾರ ಚೆನ್ನಾಗುತ್ತೆ. ಆ ಸ್ಟಿಫ್ನೆಸ್, ಪೇನ್ ಬರುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಜೊತೆಗೆ ಎದ್ದ ನಂತರ ನೋವಿಲ್ಲದೆ ಹೇಗ್ ನಡಿಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಮೆಟ್ಲು ಹತ್ತಬೇಕಾದ್ರೆ ಮಂಡಿ ನೋವಿಲ್ಲದೆ ಹೇಗೆ ಹತ್ತಬೇಕು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯ ಏಳ್ಬೇಕಾಗಿರುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಮಂಡಿ ನೋವಿದ್ದಾಗ ಮುಖ್ಯವಾಗಿ ನಮ್ಮ ತೊಡೆಯ ಮುಂಭಾಗ, ಹಿಂಭಾಗದ ಮಾಂಸಖಂಡಗಳು, ಮೀನ್ ಖಂಡದ ಮಾಂಸಖಂಡಗಳು ಇದು ಗಟ್ಟಿಯಾಗಿರ್ಬೇಕು. ಇದರ ಸ್ಟ್ರೆಚಿಂಗ್, ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ನ ಮಾಡಬೇಕು. ಮಂಡಿ ನೋವಿದ್ದಾಗ ಯಾವ ವ್ಯಾಯಾಮ ಮಾಡಬೇಕು, ಮುಖ್ಯವಾದ 5 ವ್ಯಾಯಾಮಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಇವತ್ತು ನಾವು ಯಾವ ರೀತಿ ನಾವು ಕೂತ್ಕೋಬೇಕು, ಹೇಗ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಶೇರ್ ಮಾಡಿ. ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ವಿಡಿಯೋಗಳನ್ನು ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.